ಸರ್ ಚಿಕ್ಕಣ್ಣ ಅವ್ರು ಅಂದಾಗ ಹೇಳಲೇಬೇಕು. ಚಿಕ್ಕಣ್ಣ ಅವ್ರದ್ದು ನಿಮ್ಮದು ಕಾಂಬಿನೇಷನ್ ಇದೆಯಲ್ಲ, ಹ್ಯೂಜ್ ಹಿಟ್ ಕಾಂಬಿನೇಷನ್. ಇವತ್ತಿಗೂ ಅಧ್ಯಕ್ಷರ ಸಂಘಗಳಿದ್ದಾವೆ, ಉಪಾಧ್ಯಕ್ಷರು ಇರ್ತಾರೆ. ಯಾರನ್ನಾದ್ರೂ ಅಡ್ರೆಸ್ ಮಾಡಬೇಕಾದ್ರೂ ಓ ಅಧ್ಯಕ್ಷರೇ, ಓ ಹೇಳಿ ಉಪಾಧ್ಯಕ್ಷರೇ, ಇದು ಕಂಟಿನ್ಯೂ ಆಗ್ತಾನೇ ಇದೆ. ಇವಾಗ ಚೂಮಂತರಲ್ಲೂ ಆ ಕಾಂಬಿನೇಷನ್ ನೋಡೋಕ್ಕೆ ಈಗ ಜನಗಳು ತುಂಬಾ ಕಾಯ್ತಾ ಇದ್ದಾರೆ. ಫನ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ನೀವು ಚಿಕ್ಕಣ್ಣ ಅವ್ರು ಇದ್ದೀರಾ ಅಂದಮೇಲೆ ನಾವು ಇಮ್ಯಾಜಿನೂ ಮಾಡ್ಬೋದು, ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಅಫ್ಕೋರ್ಸ್ ಇರುತ್ತೆ ಅಂತ. ಈಗ ಚೂಮಂತರ್ ಜನವರಿ 10ಕ್ಕೆ ರಿಲೀಸ್ ಆಗ್ತಾಯಿದೆ. ಹೇಳಬೇಕು ಸರ್, ನೀವು ಹೇಗಿತ್ತು ಎಕ್ಸ್ಪೀರಿಯನ್ಸು ಅಂತ? ವಾವ್. ಮತ್ತೆ ಅದನ್ನು ಬೇರೆ ಥರ ಹೇಳ್ತೀನಿ. ನಾನು ಹಾರರ್ ಸಿನಿಮಾ ನನಗೆ ಕೊಡಿ ಬರಲ್ಲ ಕೊಡಿ. ನಾನು ಸ್ವಲ್ಪ ಜಾಸ್ತಿ ದೊಡ್ಡದು ಆನ್ಸರ್ ಇರುತ್ತೆ ಪಾಪ. ನಾನು ಅವಾಗಲೇ ನೀವು ಹಿಂಗೆಲ್ಲ ಇಟ್ಕೊತಾ ಇದ್ರಲ್ಲ ಅಂತ. ಹಾರರ್ ಸಿನಿಮಾ ಭಕ್ತ ನಾನು. ಇದು ಭಾಳ ಜನಕ್ಕೆ ಇತ್ತೀಚೆಗೆ ಗೊತ್ತಾಗ್ತಾಯಿದೆ, ಯಾಕಂದರೆ ನಾನು ಎಲ್ಲ ಇದರಲ್ಲೂ ಹೇಳ್ತಾ ಇರ್ತೀನಿ. ಐ ಲವ್ ವಾಚಿಂಗ್ ಹಾರರ್ ಫಿಲಮ್ಸ್. ಐ ನೋ ಲವ್ ಲೈಕ್ ಎನಿಥಿಂಗ್. ಅದು ನಮಗೆ ಚಿಕ್ಕ ವಯಸ್ಸಿಂದ ಬಂದಂಥ ಬಳವಳಿ ಅದು. ನಮ್ಮ ಅಪ್ಪ ಹಾರರ್ ಸಿನಿಮಾ ಭಕ್ತ. ಹಾಗಾಗಿ ಅದು ಆ ಇಂಜೆಕ್ಷನ್ನು ನಮಗೂ ನಮ್ಮ ರಕ್ತದಲ್ಲೂ ಅದು ಓಡ್ತೈತೆ. ನಮ್ಮ ಮನೇಲಿ ತುಂಬ ಜನ ಹಾರರ್ ಸಿನಿಮಾದ ಫ್ಯಾನ್ಸ್ ಇದ್ದೀವಿ ನಾವು. ನೀವು ಯಾವುದು ಹೇಳಿ ಈ ಪಿಕ್ಚರ್ ನೋಡಿರ್ತೀನಿ, ದೆವ್ವದ ಪಿಕ್ಚರ್. ನೀವು ಯಾವ ಸಾರ್ ಅದು ಅಂತೇಳಿ ಎಲ್ಲಿಂದನೋ ಬೇಕಾದ್ರೆ ಹೇಳಿ, ಆ ಸಿನಿಮಾ ನೋಡಿರ್ತೀನಿ ನಾನು. ಇದು ಈ ಹಾರರ್ ಸಿನಿಮಾಗೆ ನನ್ನ ಕನೆಕ್ಷನ್ನು ಹೆಂಗಾಗುತ್ತೆ ಗೊತ್ತಾ? ನೀವು ಇಷ್ಟಪಡೋ ಒಂದು ಜಾನರ್ನಲ್ಲೇ ನಾನು ಆ್ಯಕ್ಟ್ ಮಾಡೋ ಅಂಥ ಒಂದು ಅವಕಾಶ ಸಿಗುತ್ತೆ ಗೊತ್ತಾ? ಫಾರ್ ಆ್ಯನ್ ಆ್ಯಕ್ಟರ್ ಅದಕ್ಕಿಂತ ದೊಡ್ಡ ಸಂತೋಷ, ಎಕ್ಸೈಟ್ಮೆಂಟು ಬೇರೆ ಏನೂ ಬರೋಲ್ಲ ರೀ. ನಾನು ಅವಾಗೇನಾಗುತ್ತೆ ಅಂದರೆ, ನಾವು ನೋಡಿದ್ದೇನೋ ಇರುತ್ತಲ್ಲ ಏನೋ ಸಿನಿಮಾಗಳು, ಆವಾಗ ಇದನ್ನು ಇಂಪ್ಲಿಮೆಂಟ್ ಮಾಡೋಣ. ಪಾತ್ರದಲ್ಲಾಗಿರ್ಬೋದು, ಆ್ಯಕ್ಟಿಂಗಲ್ಲಾಗಿರ್ಬೋದು, ಮ್ಯಾನರಿಸಮ್ಸಲ್ಲಾಗಿರ್ಬೋದು. ನೋಡಿ ಅದನ್ನು, ಆ ಶರಣ್ ನಿಮಗೆ ಟೋಟಲಿ ಹೊಸ ಶರಣೆ. ನಿಮಗೆ ಎಲ್ಲ ಇದರಲ್ಲೂ ಕೂಡ ನಿಮ್ಗೆ ಅದು ಹೊಸ ಶರಣೆ. ನಿಮಗೆ ಒಂದೇನೋ ಒಂದು ಎಕ್ಸಾರ್ಸಿಸ್ಟ್, ದೆವ್ವ ಬಿಡಿಸೋವಂಥ, ದೆವ್ವ ಬಿಡಿಸೋದು ಕರೆಕ್ಟು, ಬಟ್ ಬೇರೆ ಥರದಲ್ಲಿ, ಈ ಅಟೈರಲ್ಲಿ ಒಂದು ಬೇರೆ ಥರದ್ದು ಇದಿರುತ್ತೆ. ಸೊ ಹಾಗಾಗಿ ಇದು ಹೊಸದು. ನಮಗೂ ಸ್ವಲ್ಪ ಅಪರೂಪನೇ ಇಲ್ಲಿ ಈ ಥರದ್ದು ಈ ಮ್ಯಾನರಿಸಮ್ಮಿನ ಸಿನಿಮಾ ಅಪರೂಪ. ನನಗಂತೂ ಫಸ್ಟ್ ಟೈಮು. ನನಗಿದು ಹೊಸದೇ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಒಂದಿಷ್ಟು ಆಮೇಲೆ ನವನೀತ್ ಅವ್ರ ಕರ್ವಾ ಸಿನಿಮಾ ಆದ ನಂತರ ನನಗೆ ಒಂಥರ ಯಾವಾಗ ಶೂಟಿಂಗ್ ಲೊಕೇಶನ್ಗೆ ಹೋಗ್ತೀನಪ್ಪ ಅಂತ ಅನಿಸೋಷ್ಟು ನನಗೆ ಎಕ್ಸೈಟೆಡ್ ಆಗಿದ್ದೆ. ಬಿಕಾಸ್ ನಾನು ಕರ್ವಾನ ಒಂದು 2 ಸಲ ನೋಡಿದ್ದೆ. ಈ ಸಿನಿಮಾಗೆ ಎತ್ಕೊತಾ ಇದ್ದೀನಿ, ಅವರು ಈ ಸಿನಿಮಾದ ನನ್ನ ಮುಂದಿನ ಸಿನಿಮಾದ ನಿರ್ದೇಶಕರಾಗಿರ್ತಾರೆ ಅನ್ನೋದಕ್ಕೋಸ್ಕರ ಮಾತ್ರ ಅಲ್ಲ. ನೀವು ಆವಾಗಲೇ ಹೇಳಿದೆ, ನಾನು ಹಾರರ್ ಪಿಕ್ಚರ್ ಅಂದರೆ ಭಲೇ ಇಷ್ಟ ನನಗೆ ಅಂತ. ಹಾಗಾಗಿ ಕನ್ನಡದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ದಿ ಬೆಸ್ಟ್ ಹಾರರ್ ಫಿಲಮ್ ವಿಚ್ ಐ ಸಾ ವಾಸ್ ಕರ್ವಾ ಅನ್ನೋದು ನನಗೆ. ಆಮೇಲೆ ಏನಾಯಿತು, ನಾವು ಅವ್ರದ್ದು ಆ್ಯಕ್ಚುಲಿ ನಂಬರ್ ಹುಡುಕ್ತಾ ಇದ್ದೆ ನಾನು. ಐ ವಾಂಟೆಡ್ ಟು ಕಂಗ್ರ್ಯಾಚುಲೇಟ್ ಹಿಮ್ ಆ್ಯಂಡ್ ಟು ವಿಶ್ ಹಿಮ್. ನನಗೆ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಗಿತ್ತು ಅವ್ರಿಗೆ. ಯಾಕಂದರೆ ನನ್ನ ಹಾರರ್ ಅಲ್ವಾ, ಚಂದ ಮಾಡಿದ್ದೀರ ರೀ. ನನಗೆ ಕನ್ನಡದಲ್ಲಿ ಈ ಥರದ್ದು ಹಾರರ್ ಸಿನಿಮಾಗಳು ಬರಬೇಕು ಅಂತನ್ನುವಂಥದ್ದು ಒಬ್ಬ ಹಾರರ್ ಸಿನಿಮಾ ಫ್ಯಾನ್ ಆಗಿ ನನಗೆ ಬೇಕು ಅಂತಿದ್ರಿ. ಎಲ್ರಿ ನೀವಿದ್ರಿ, ಕರೆಕ್ಟಾಗಿ ಆ ಸ್ಪೇಸ್ ಒಂದು ಖಾಲಿ ಇತ್ತು ಗೊತ್ತಾ, ಫಿಲ್ ಆಯಿತು ಅಂತ ಹೇಳೋಣ ಅಂತ ಇದ್ದೆ ನಾನು ಆ್ಯಕ್ಚುಲಿ. ಅದೇ ಟೈಮಿಗೆ ಒಂದು ಸಿನಿಮಾ ಅಪ್ರೋಚ್ ಆಗುತ್ತೆ, ಸರ್ ಕರ್ವಾ ನವನೀತ್ ಅವರು ನಿಮಗೊಂದು ಕತೆ ಹೇಳಬೇಕು ಅಂತಾರೆ ಅಂತ. ನಾನೇ ಹುಡುಕ್ತಾ ಇದ್ದೆ ಅವ ಎಲ್ಲಿದ್ದಾರೆ ಅಂತ ಅನ್ನೋವಂಥದ್ದು. ಸೊ ಹಾಗಾಗಿ ದಿ ಎಂಟೈರ್ ಟ್ರಾವೆಲ್, ದಿ ಎಂಟೈರ್ ಜರ್ನಿ ವಾಸ್ ರಿಯಲಿ ಮೆಮೊರಬಲ್ ಆ್ಯಂಡ್ ಒಂಥರ ತುಂಬ ಮೆಮೊರಬಲ್ ವರ್ಕಿಂಗ್ ವಿತ್ ಆಲ್ ದಿ ಗುಡ್ ಟೀಮ್ ಹಿಯರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.